ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ತ್ರಿಭುಜ ಎ ಬಿ ಸಿಯಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ, ಡಿಇ ಪ್ಯಾರಲಲ್ ಟು ಬಿ ಸಿ, ಎ ಡಿ ಎಕ್ಸ್, ಡಿ ಬಿ ಎಕ್ಸ್ ಮೈನಸ್ 4, ಎ ಇ ಎಕ್ಸ್ ಪ್ಲಸ್ 4, ಇ ಸಿ ಎಕ್ಸ್ ಮೈನಸ್ 2 ಆದರೆ ಈ ಎಕ್ಸಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು ತೇರ್ಸನ ಪ್ರಮೇಯಕ್ಕೆ ಬರ್ತಕ್ಕಂಥದ್ದು. ಮೊದಲು ಒಂದು ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಹಾಗಾದರೆ ತೇರ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ, ಇಲ್ಲಿ ಅನುಪಾತಗಳನ್ನು ತಗೊಳ್ಳೋದಾದ್ರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಅಲ್ಲಿ ಎ ಡಿ ಬೆಲೆ ಎಕ್ಸ್, ಬಿ ಡಿ ಬೆಲೆ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಡಿವೈಡ್ ಬೈ ಎಕ್ಸ್ ಮೈನಸ್ 2. ಅವಾಗ ಎರಡನ್ನೂ ಕೂಡ ಒರೇ ಗುಣಾಕಾರವನ್ನು ಮಾಡಬೇಡ. ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಪ್ಲಸ್ 4. ಇಲ್ಲಿಗೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಅಂದರೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್ ಮೈನಸ್ 2x ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4, ಎಕ್ಸ್ ಪ್ಲಸ್ 4 ಅಂದರೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರೀಬೋದು. ಎಕ್ಸ್ ಸ್ಕ್ವಯರ್ ಮೈನಸ್ 16. ಅಲ್ಲಿಗೆ ಇ ಎಕ್ಸ್ ಸ್ಕ್ವಯರು ಇ ಎಕ್ಸ್ ಸ್ಕ್ವಯರು ಕ್ಯಾನ್ಸಲ್ ಮಾಡ್ಬೋದು. ಉಳಿಯೋದು ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 16 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 16 ಬೈ ಮೈನಸ್ 2. ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್, 2 1 2 8 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 8. ಎಕ್ಸಿನ ಬೆಲೆ 8 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇದರಲ್ಲಿ ಒಬ್ಬ ಶಿಕ್ಷಕರ ಬಳಿ 96 ಪೆನ್ನು ಮತ್ತು 128 ಪೆನ್ಸಿಲ್ಗಳಿವೆ. ಯಾವುದೇ ಪೆನ್ನು ಮತ್ತು ಪೆನ್ಸಿಲ್ಗಳು ಉಳಿಯದಂತೆ ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಸಮನಾಗಿ ಪೆನ್ನು ಮತ್ತು ಪೆನ್ಸಿಲ್ಗಳನ್ನು ವಿತರಣೆ ಮಾಡಬಹುದು ಎಂದು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು ನಮಗೆ ಲಾಸ ಮತ್ತು ಮಾಸ ಅಂದರೆ ವಾಸ್ತವ ಸಂಖ್ಯೆಗಳ ಪಾಠದಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ ನಾವು 96 ಮತ್ತು 128 96 ಮತ್ತು 128 ಅಪವರ್ತನಗಳ ಕ್ರಮಗಳಾಗಿ ಬರ್ಕೊಳ್ಳೋಣ. 2 4 2 8 2 2 2 4 2 1 2 2 2 6 2 3 ಅಲ್ಲಿಗೆ 3 1 ಎಷ್ಟು ಉಳಿತಲ್ಲಿ 96 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 1 2 3 4 5 2 ಇಂಟು 2 ಇಂಟು 3 ಇಂಟು 1. 128 ತಗೊಂಡ್ರೆ 2 64 2 32 2 16 2 8 2 4 2 2 1 128 ಇಸ್ ಈಕ್ವಲ್ ಟು 1 2 3 4 5 6 7 ಬರ್ತಕ್ಕಂಥದ್ದು. 2 ಇಂಟು 2 ಇಂಟು 2 ಇಂಟು 3 6 4 5 6 ಇಂಟು 1. ಅಲ್ಲಿಗೆ ನಮಗೆ 1 2 3 4 5 ಇವನು ತಗೊಳ್ಳೋದಾದರೆ 1 1 2 3
4 5 ಅಂದರೆ ಎರಡೂ ಕೂಡ ನಮಗೆ ಬೇಕಾಗಿರೋದು ಎಷ್ಟು ವಿದ್ಯಾರ್ಥಿಗಳಿಗೆ, ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಅನ್ನೋದ್ರಿಂದ ಮಾಸವನ್ನು ತಗೋಬೇಕು. ಮಾಸ ತಗೊಂಡ್ರೆ ಇಲ್ಲಿ ನೋಡಿದರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 2, ಇನ್ನು 3 ಇದಕ್ಕೂ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ ಇಸ್ ಈಕ್ವಲ್ ಟು 2 4 4 8 8 16 12 32. ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ 32 ವಿದ್ಯಾರ್ಥಿಗಳಿಗೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇದರಲ್ಲಿ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಬಳಿ ಒಟ್ಟು 25 ಗೋಲಿಗಳಿವೆ. ಪ್ರತಿಯೊಬ್ಬರು 5 ಗೋಲಿಗಳನ್ನು ಕಳೆದುಕೊಂಡರು. ಈಗ ಅವರ ಬಳಿ ಉಳಿಯುವ ಗೋಲಿಗಳ ಗುಣಲಬ್ಧ 50 ಆಗಿದ್ರೆ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಅಂದರೆ ax² + bx + c = 0 ರೂಪಕ್ಕೆ ತಗೊಳ್ರಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಎನ ಬಳಿ ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ, ಎನ ಬಳಿ ಇರುವ ಗೋಲಿಗಳ ಸಂಖ್ಯೆ x ಆಗಿರಲಿ. ಹಾಗಾದರೆ ಬಿ ತಗೊಂಡ್ರೆ ಎಕ್ಸ್ ತೆಗೈತೆ ಅಂದರೆ ಎದಲ್ಲಿರೋ ಎಕ್ಸ್ ಆಗಿದ್ರೆ ಟೋಟಲ್ ಇರ್ತಕ್ಕಂಥವು 25, ಅದರಲ್ಲಿ ಅದನ್ನು ಕಳೆಯೋದಕ್ಕೆ ಬರುತ್ತೆ. ಬಿನ ಬಳಿ ಇರುವ ಗೋಲಿಗಳ ಸಂಖ್ಯೆ 25 ಮೈನಸ್ ಎಕ್ಸ್, ಅದರಲ್ಲಿ 5 ಗೋಲಿಗಳನ್ನು ಕಳೆದುಕೊಳ್ಳೋದು. 5 ಗೋಲಿಗಳನ್ನು ಕಳೆದುಕೊಂಡಾಗ ಎಷ್ಟು ಉಳಿಯುತ್ತೆ? ಅವಾಗ ಎನ ಬಳಿ ಆಮೇಲೆ ಜೊತೆಗೆ ಉಳಿಯುವ ಗೋಲಿಗಳ ಗುಣಲಬ್ಧ ಅಂತ ಕೇಳಿರೋದು. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಷ್ಟಾಗಬೇಕು? 50. ಎಕ್ಸ್ ಮೈನಸ್ 5. ಹಾಗೆಯೇ ಇದು 25 ಮೈನಸ್ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 50. ಎಕ್ಸ್ ಮೈನಸ್ 5 ಇಂಟು 25ರಲ್ಲಿ 5 ಕಳೆದ್ರೆ 20 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 50 ಆಯಿತು. ಹಾಗೆಯೇ ಅವೆರಡನ್ನೂ ಕೂಡ ಸುಲಭೀಕರಿಸಿದರೆ ಎಕ್ಸ್ ಇಂಟು 20 20x, ಎಕ್ಸ್ ಇಂಟು ಎಕ್ಸ್ ಮೈನಸ್ x², 5 2 10 100, ಮೈನಸ್ ಇಂಟು ಮೈನಸ್ ಪ್ಲಸ್ 5x ಇಸ್ ಈಕ್ವಲ್ ಟು 50. ಇದಷ್ಟು ಈ ಕಡೆಗೆ ಹಾಕ್ಬಿಡೋಣ. x² ಮೈನಸ್ 20x ಮೈನಸ್ 5x ಪ್ಲಸ್ 100 ಪ್ಲಸ್ 50 ಇಸ್ ಈಕ್ವಲ್ ಟು 0. x² ಮೈನಸ್ 20 5 ಅಂದರೆ 25x ಆಯಿತು, ಪ್ಲಸ್ 100 ಪ್ಲಸ್ 50 150 ಇಸ್ ಈಕ್ವಲ್ ಟು 0. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲೆಕ್ಕಗಳನ್ನು ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.